ಪಟ್ಟಣದ ಮಿಲನ್ಸರ್ ಮ್ಯಾಂಗೋ ಮಂಡಿಯಲ್ಲಿ ಒಕ್ಕಲಿಗರ ಸಮಾವೇಶ ಸಭೆಯನ್ನು ನನ್ನ ಅಧಿಕಾರಾವಧಿಯಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ಹಾಗೂ ಇನ್ನು ಬಿಟ್ಟಿರುವ ಯಾವ ರೀತಿ ಕೆಲಸಗಳು ಮಾಡಬೇಕು ಎಂಬುದರ ಬಗ್ಗೆ ನನ್ನ ಜವಾಬ್ದಾರಿಯಾಗಿದ್ದು ಅದರ ಕುರಿತು ಈ ಸಭೆ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶಾಸಕರಾದ ಕೆ ರಮೇಶ್ ಕುಮಾರ್ ಅವರು ಮಾತನಾಡಿ, ಈ ವ್ಯಾಪ್ತಿಯ ಎಲ್ಲ ರೈತಾಪಿ ಜನರು, ಎಲ್ಲ ಸಮಾಜದವರ ಬದುಕಿಗೆ ನೀರಿನ ಅವಶ್ಯಕತೆ ಬೇಕು. ನಮ್ಮ ಅಧಿಕಾರ ಬಂದ ತಕ್ಷಣ 400 ml ನೀರು ಬರ್ತಿದೆ, ಅದನ್ನು 600 ml ನೀರು ಹೆಚ್ಚಿಸಬೇಕಾಗಿ ನಮ್ಮ ಚಿಂತನೆ ಹಾಗೂ KC ವ್ಯಾಲಿ ನೀರಿನ 3ನೇ ಹಂತ ಶುದ್ಧೀಕರಣ ಮಾಡ್ತೀವಿ. ಎತ್ತಿನಹೊಳೆ ಸಕಲೇಶ್ವರದಿಂದ 150 HP ಮೋಟಾರ್ ಪಂಪ್ ಹೌಸ್, ಅದಕ್ಕೆ ಸಂಬಂಧಪಟ್ಟ ವಿದ್ಯುತ್ ಶಕ್ತಿ ವ್ಯವಸ್ಥೆ ಮಾಡ್ತಿದ್ದೇವೆ. ಕೋಲಾರ ಜಿಲ್ಲೆಯ ಎಲ್ಲ ಸಮುದಾಯ ಜನರಿಗೆ ಕೃಷಿ ಬೆಲೆ ಆಯೋಗ ಸಮಸ್ಯೆ ವ್ಯವಸ್ಥೆ ಮಾಡ್ತೇವೆ. ಹೀಗೆ ಹಲವಾರು ಯೋಜನೆಗಳನ್ನು ನೀವು ಕೊಟ್ಟಿರೋ ಆಶೀರ್ವಾದ ನಿಮ್ಮ ಋಣ ತೀರಿಸಲು ಯಾವ ಮುಖ್ಯಮಂತ್ರಿ ಆಗಲಿ ನಾನು ಹೇಳಿರೋ ಎಲ್ಲ ಪ್ರಕಟಣೆಗಳು ಆಗಬೇಕು, ಇಲ್ಲದಿದ್ದರೆ ರಮೇಶ್ ಕುಮಾರ್ ಅವರು ನಿಂದೆ ಮಾಡುವುದಿಲ್ಲ ಎಂಬುದಾಗಿ ತಿಳಿಸಿದರು. MLC ಅನಿಲ್ ಕುಮಾರ್ ಮಾತನಾಡಿ, 2018ರಲ್ಲಿ ದಾಖಲೆ ಮಾಡಿರೋ ಅದೇ ರೀತಿ 3ನೇ ಸಾರಿ ಗೆಲ್ಲಬೇಕು. ರಮೇಶ್ ಕುಮಾರ್ ಸೋತ್ರೆ ಶ್ರೀನಿವಾಸಪುರ ಜನತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿವೆ, ಇನ್ನು ಹೆಚ್ಚಿನ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಎಂಬ ಚಿಂತನೆ ಇದೆ ಎಂಬುದಾಗಿ MLC ಅವರು ತಿಳಿಸಿದರು. ದರ್ಶನ್ ಯುವ ಮುಖಂಡ ಮಾತನಾಡಿ, ಇಡೀ ಸಮಾಜದಲ್ಲಿ ಒಕ್ಕಲಿಗರ ಹೃದಯ ವಿಶಾಲವಾದದ್ದು, ಶಾಸಕರ ಮಾರ್ಗದರ್ಶನ ನಮ್ಗೆ ಅಗತ್ಯ, ಹೀಗೆ ಅನೇಕ ರೀತಿಯ ಅಭಿವೃದ್ಧಿ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಎಲ್ಲ ಮುಖಂಡರು ಮ್ಯಾಕಲ ನಾರಾಯಣ ಸ್ವಾಮಿ, ದಿಂಬಲ ಅಶೋಕ್, ಸೀತಾರಾಮ ರೆಡ್ಡಿ, ಸೋಮಯಾಜಲಹಳ್ಳಿ ಮಂಜುನಾಥ್ ರೆಡ್ಡಿ, ಗೊಲ್ಲಪಲ್ಲಿ ಶಿವರೆಡ್ಡಿ, ರಾಮಚಂದ್ರ ರೆಡ್ಡಿ, KK ಮಂಜುನಾಥ್, ಯಲ್ಲೂರು ಅಂಬರೀಶ್, ಶಶಿಕಲಾ, ಸುರೇಶ್ ಕುಮಾರ್ ಮುಖಂಡರು, PN ಮಂಜುನಾಥ್ ರೆಡ್ಡಿ, ಸುರೇಶ್ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ ಉಪಸ್ಥಿತರಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಕ್ಬರ್ ಶರೀಫ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಯೋಗೇಂದ್ರ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯವಿಟ್ಟು ಯಾರು ಟೈಮ್ ಕಡಿಮೆ ಇದೆ, ಅದರಿಂದ ಕಾರ್ಯಕ್ರಮ ಶುರು ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ವೇದಿಕೆ ಆಸೀನರಾಗಿರ್ತಕ್ಕಂಥ BM ಪ್ರಕಾಶ್ ಅವರಿಗೆ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇವೆ. SC ಸುಧಾಕರ್ ಅವರು, ಮಣಿಕಂಠ ಸೊನ್ನೇಗೌಡರು, DCC ಬ್ಯಾಂಕ್ ನಿರ್ದೇಶಕರಾದ ವೆಂಕಟರೆಡ್ಡಿ ಅವರು, ದಾಸನ ಮಣಿಕಂಠ ಅವರು, ಬಲಿಕೇಟ್ ಶ್ರೀನಿವಾಸ ಅವರು, TV ನಾರಾಯಣ ಸ್ವಾಮಿ ಅವರು, PMP ಮುಖ್ಯ ಅನೀಸ್ ಅವರು, ಹಿರಿಯರು ಕೃಷ್ಣೇಗೌಡರು, ನಮ್ಮ ಶಂಕರ್ ಅವರು, ಮುತ್ತಪಲ್ಲಿ ಹರೀಶ್ ಅವರು, ಮಾಜಿ ಪುರಸಭಾ ಸದಸ್ಯ ಸಿದ್ದರಾಮಯ್ಯ ಅವರು, ಗಾನಪತಿ ಯಶೀರಪ್ಪ ಅವರು, ಶಂಕರ ಶ್ರೀನಿವಾಸ ಅವರು, ಮನೆಯ ಗೋಪಾಲ್ ರೆಡ್ಡಿ ಅವರು, ಮಂಜುನಾಥ್ ರೆಡ್ಡಿ ಅವರು, ಕೈಲುಕುಂಬ ಸುತ್ತಮುತ್ತ ನಾವು ಮುಂದಿನ ದಿನಗಳಲ್ಲಿ ನೀರು ಯಥೇಚ್ಛವಾಗಿ ವಿದ್ಯುತ್ ಶಕ್ತಿ ಒದಗಿಸುವ ತೊಂದರೆ ಇರಬಾರದು. ಇದು ರೈತ ಪರವಾದ ಕೆಲಸವ, ರೈತ ವಿರೋಧವಾದ ಕೆಲಸವ, ಒಕ್ಕಲಿಗರ ಪರವಾದ ಕೆಲಸವ, ಒಕ್ಕಲಿಗರ ವಿರೋಧವಾದ ಕೆಲಸವ? ನೀವು ಆಲೋಚನೆ ಮಾಡಬೇಕು. ಉತ್ಪನ್ನ ಬೆಳೀತೇವೆ, ಟೊಮೆಟೊ ಬೆಳಿತೀರಿ, ಕ್ಯಾರೆಟ್ ಬೆಳಿತೀರಿ, ಕೋಸು ಬೆಳಿತೀರಿ, ಹೀರೆಕಾಯಿ ಬೆಳಿತೀರಿ, ಬದನೆಕಾಯಿ ಬೆಳಿತೀರಿ, ರೇಷ್ಮೆ ಕೂಡಿದೆ, ರಸ್ತೆ ಚೆನ್ನಾಗಿದೆ, ಹೋಗ್ತೇವೆ, ಎಲ್ಲಿಗೆ ತಗೊಂಡು ಹೋಗ್ತೇವೆ? ತೊಂದರೆ ಇಲ್ಲದೆ ಉತ್ತಮ ಗುಣಮಟ್ಟದ ವಿದ್ಯುತ್ ಶಕ್ತಿಯನ್ನ ರೈತರಿಗೆ ಸರಬರಾಜು ಮಾಡಬೇಕು ಅಂತ ಹೇಳಿ ಸಬ್ಸ್ಟೇಷನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ನೀವು ರಾಯಲ್ಪಾಡ್ ಮದನಪಲ್ಲಿ ರಸ್ತೆಯಿಂದ ಹಿಡಿದಿದೆ ಟೋಟಲ್ 10 ಸಬ್ಸ್ಟೇಷನ್ಸ್ ಮಾಡಿಸಿದ್ದೇವೆ. ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಎಲ್ಲೂ